12ನೇ ಶತಮಾನದ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗ. ಜಾತಿ, ಮತ, ಪಂಥಗಳ ಹೆಸರಿನಲ್ಲಿ ಮನುಷ್ಯರ ನಡುವೆ ಗೋಡೆಗಳು ನಿರ್ಮಾಣವಾಗಿದ್ದ ಕಾಲವದು. ಅಂತಹ ಸಮಯದಲ್ಲಿ ಅಂಧವಿಶ್ವಾಸದ ಕತ್ತಲೆಯನ್ನು ಸರಿಸಲು ಜನ್ಮವೆತ್ತಿದ ಮಹಾಚೇತನವೇ ಬಸವಣ್ಣನವರು. ಬಾಗೇವಾಡಿಯ ಪುಣ್ಯಭೂಮಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಧರ್ಮನಿಷ್ಠ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಬಸವಣ್ಣನವರು ಜನಿಸಿದರು. ಮಾದಲಾಂಬಿಕೆ ದಂಪತಿಗೆ ಮಗಳಿದ್ದರೂ ನಾಗಮ್ಮ ಮಗನಿಗಾಗಿ ಶಿವನನ್ನು ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ಧ್ಯಾನದಲ್ಲಿದ್ದಾಗ ಅವಳಿಗೊಂದು ದಿವ್ಯ ದರ್ಶನವಾಯಿತು. ಅದರ ಫಲವಾಗಿ ಹುಟ್ಟಿದ ಮಗುವೇ ಬಸವಣ್ಣ. ಆದರೆ ಮಗು ಹುಟ್ಟಿದಾಗ ಯಾವುದೇ ಚಲನೆ ಇಲ್ಲದೆ ನಿಶ್ಚೇತನವಾಗಿತ್ತು. ಗಾಬರಿಯಾದ ದಂಪತಿಗಳು ಕುಡಲ ಸಂಗಮದ ಮಹಾಗುರು ಈಶ್ವರೀಯ ವಿದ್ಯಾಲಯದ ಮುಖ್ಯಸ್ಥರಾದ ಜಾತವೇದ ಮುನಿಗಳು ಬಂದು ಮಗುವಿನ ಹಣೆಗೆ ವಿಭೂತಿ ಹಚ್ಚಿ ಕಿವಿಯಲ್ಲಿ ಓಂ ನಮಃ ಶಿವಾಯ ಎಂದು ಮಂತ್ರಿಸಿದಾಗ ಮಗು ಕಣ್ಣು ಬಿಟ್ಟಿತು. ಗುರುಗಳು ಈ ಮಗು ಜಗತ್ತನ್ನು ಬೆಳಗುವ ಜ್ಯೋತಿಯಾಗುತ್ತಾನೆ ಎಂದು ಹರಸಿ ಬಸವೇಶ್ವರ ಎಂದು ಹೆಸರಿಟ್ಟು ನಾಮಕರಣ ಮಾಡಲಾಯಿತು. ಬಸವಣ್ಣ ಬೆಳೆಯುತ್ತಾ ಹೋದಂತೆ ಕೇವಲ ಆಚಾರ ವಿಚಾರಗಳಿಗಿಂತ ಮನುಷ್ಯತ್ವಕ್ಕೆ ಹೆಚ್ಚು ಬೆಲೆ ನೀಡಿದರು. ಒಮ್ಮೆ ದೇವಾಲಯದ ಹೊರಗೆ ಹರಿದ ಬಟ್ಟೆ ಧರಿಸಿದ ದೀನದಲಿತರನ್ನು ನೋಡಿ ಅವರ ಮನಸ್ಸು ಮರುಗಿತು. ತಂದೆ ಮಾದರಸ ಬಸವಣ್ಣನಿಗೆ ಉಪನಯನ ಅಂದರೆ ಜನಿವಾರ ಹಾಕುವ ಶಾಸ್ತ್ರ ಮಾಡಲು ಮುಂದಾದಾಗ ಬಸವಣ್ಣ ಅದನ್ನು ತೀವ್ರವಾಗಿ ವಿರೋಧಿಸಿದರು. ನನ್ನ ಅಕ್ಕ ನಾಗಮ್ಮನಿಗಿಲ್ಲದ ಜನಿವಾರ ನನಗೇಕೆ? ಹೆಣ್ಣು ಗಂಡು ಎಂಬ ಭೇದವೇಕೆ? ಜಾತಿಗಿಂತ ಭಕ್ತಿ ದೊಡ್ಡದು ಎಂದು ಸಾರಿ ಮನೆ ತೊರೆದು ಕುಡಲ ಸಂಗಮಕ್ಕೆ ತೆರಳಿದರು. ಅವರೊಂದಿಗೆ ಅಕ್ಕ ನಾಗಮ್ಮ ಮತ್ತು ಭಾವ ಶಿವಸ್ವಾಮಿಯೂ ಕೂಡ ಹೊರಟರು. ಅವರು ನೇರವಾಗಿ ಕುಡಲ ಸಂಗಮಕ್ಕೆ ತೆರಳಿ ಗುರು ಜಾತವೇದರ ಶಿಷ್ಯರಾದರು. ಅಲ್ಲಿ ವೇದ ಪುರಾಣಗಳ ಆಳವಾದ ಅಧ್ಯಯನ ಮಾಡಿದ್ದಲ್ಲದೆ ದೇಹವೇ ದೇಗುಲ ಎಂಬ ಸತ್ಯವನ್ನು ಕಂಡುಕೊಂಡರು. ಕುಡಲ ಸಂಗಮದಲ್ಲಿ ಗುರು ಜಾತವೇದ ಮುನಿಗಳ ಸನ್ನಿಧಿಯಲ್ಲಿ ಬಸವಣ್ಣ ವೇದ ಪುರಾಣ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರು. ಆದರೆ ಅವರ ಚಿಂತನೆ ಮಾತ್ರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಉದ್ಧಾರವಾಗಿತ್ತು. ಕುಡಲ ಸಂಗಮದಲ್ಲಿ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಶಿವನು ಬಸವಣ್ಣನ ಕನಸಿನಲ್ಲಿ ಬಂದು ಕಲ್ಯಾಣಕ್ಕೆ ಹೋಗು, ಅಲ್ಲಿ ನಿನ್ನ ಅವಶ್ಯಕತೆ ಇದೆ ಎಂದು ಆಜ್ಞಾಪಿಸಿದನು. ಬಸವಣ್ಣ ಕಲ್ಯಾಣಕ್ಕೆ ಬಂದಾಗ ಅವರ ಸೋದರ ಮಾವ ಬಲದೇವ ಅವರು ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಅಲ್ಲಿಂದ ಬಸವಣ್ಣನವರ ಕಾಯಕದ ಪರ್ವ ಆರಂಭವಾಯಿತು. ಬಸವಣ್ಣನವರ ಚುರುಕು ಬುದ್ಧಿ ಮತ್ತು ಪ್ರಾಮಾಣಿಕತೆಯನ್ನು ಕಂಡ ರಾಜ ಬಿಜ್ಜಳ ಅವರನ್ನು ರಾಜಕೋಶದ ಅಧಿಕಾರಿಯಾಗಿ ನೇಮಿಸಿದನು. ನಂತರ ಅವರ ಸಾಮರ್ಥ್ಯಕ್ಕೆ ಮೆಚ್ಚಿ ಪ್ರಧಾನಮಂತ್ರಿಯಾಗಿ ಬಡ್ತಿ ನೀಡಿದನು. ಬಸವಣ್ಣನ ಮಂತ್ರಿಯಾದರೂ ಅವರ ಬದುಕು ಒಬ್ಬ ಸಾಮಾನ್ಯ ಭಕ್ತನಂತೆಯೇ ಇತ್ತು. ಅವರು ಬಲದೇವನ ಮಗಳು ಗಂಗಾಂಬಿಕೆ ಮತ್ತು ಬಿಜ್ಜಳನ ಸಾಕು ತಂಗಿ ನೀಲಾಂಬಿಕೆಯವರನ್ನು ವಿವಾಹವಾದರು. ಒಮ್ಮೆ ಅರಮನೆಯ ಗ್ರಂಥಾಲಯದಲ್ಲಿ ಯಾರಿಗೂ ಓದಲು ಸಾಧ್ಯವಾಗದ ತಾಮ್ರ ಶಾಸನವನ್ನು ಬಸವಣ್ಣ ಓದಿ ರಾಜನ ಸಿಂಹಾಸನದ ಕೆಳಗೆ ಹೂತಿಟ್ಟಿದ್ದ ನಿಧಿಯನ್ನು ಪತ್ತೆ ಹಚ್ಚಿಕೊಟ್ಟರು. ಇದರಿಂದ ಅವರ ಖ್ಯಾತಿ ಹೆಚ್ಚಾಯಿತು. ಆದರೆ ಇದು ಕೆಲವರಿಗೆ ಅಸೂಯೆಯನ್ನುಂಟು ಮಾಡಿತು. ಬಸವಣ್ಣನವರು ತಮ್ಮ ಮನೆಯನ್ನು ಮಹಾಮನೆಯನ್ನಾಗಿ ಮಾಡಿದರು. ಅಲ್ಲಿ ಬರುವ ಪ್ರತಿಯೊಬ್ಬ ಶರಣರಿಗೂ ಅನ್ನದಾಸೋಹ ಮತ್ತು ಜ್ಞಾನದಾಸೋಹ ನಡೆಯುತ್ತಿತ್ತು. ಇದನ್ನು ಕಂಡು ಅಸೂಯೆಪಟ್ಟ ಕೆಲವರು ರಾಜನಿಗೆ ದೂರು ನೀಡಿದರು. ಬಸವಣ್ಣ ರಾಜಕೋಶದ ಹಣವನ್ನು ಶರಣರಿಗೆ ಖರ್ಚು ಮಾಡುತ್ತಿದ್ದಾರೆ ಎಂದಿ ರಾಜ ಬಿಜ್ಜಳ ತನಿಖೆಗೆ ಆದೇಶಿಸಿದನು. ಆದರೆ ಪವಾಡವೆಂಬಂತೆ ಲೆಕ್ಕ ಪರಿಶೋಧನೆ ಮಾಡಿದಾಗ ಭಂಡಾರದಲ್ಲಿ 1 ಕಾಸು ಕಡಿಮೆಯಾಗಿರಲಿಲ್ಲ, ಬದಲಾಗಿ ಹೆಚ್ಚಾಗಿತ್ತು. ಬಸವಣ್ಣನವರ ಪ್ರಾಮಾಣಿಕತೆಯನ್ನು ಕಂಡು ರಾಜನು ಕ್ಷಮೆಯಾಚಿಸಿದನು. ಈ ಘಟನೆ ಬಸವಣ್ಣ ಕೇವಲ ಭಕ್ತನಲ್ಲ, ಒಬ್ಬ ಸಮರ್ಥ ಆಡಳಿತಗಾರ ಎಂದು ಸಾಬೀತುಪಡಿಸಿತು. ಒಮ್ಮೆ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಾಗ ಬಸವಣ್ಣ ಕೆರೆಗಳನ್ನು ತೋಡಿಸುವ ಕೆಲಸ ಮಾಡಿದರು. ಅಲ್ಲಿ ಕೆಲಸ ಮಾಡುವಾಗ ಒಂದು ಜೀವಂತ ಹಾವನ್ನು ಸಾಯಿಸಲು ಜನರು ಮುಂದಾದರು. ಆಗ ಬಸವಣ್ಣ ಅಡ್ಡ ಬಂದು, ಕಲ್ಲಿನ ಹಾವಿಗೆ ಹಾಲೆರೆಯುವ ನೀವು ಈ ಜೀವಂತ ಹಾವನ್ನು ಏಕೆ ಕೊಲ್ಲುತ್ತೀರಿ ಎಂದು ಕೇಳಿ ಪ್ರಾಣಿಪರ ಕಾಳಜಿಯನ್ನು ತೋರಿಸಿದರು. ಅಂತೆಯೇ ಕಾಳಿದೇವಿಯ ಹೆಸರಿನಲ್ಲಿ ಕುರಿಬಲಿ ಕೊಡಲು ಸಿದ್ಧರಾದ ಪುರೋಹಿತರನ್ನು ತಡೆದು ಬಸವಣ್ಣನವರು ಪ್ರಾಣಿ ಬಲಿಯನ್ನು ವಿರೋಧಿಸಿದರು. ದಯೆಯಿಲ್ಲದ ಧರ್ಮವದೇವುದಯ್ಯ ಎಂದು ಪ್ರಶ್ನಿಸಿದರು. ಕಾಳಿದೇವಿಯ ಹೆಸರಿನಲ್ಲಿ ಕುರಿಬಲಿ ಕೊಡಲು ಹೊರಟಿದ್ದ ಜನರನ್ನು ತಡೆದು ಕುರಿಗಳಲ್ಲೂ ಜೀವವಿದೆ, ಅವುಗಳ ಸಂತೋಷದಲ್ಲೇ ದೇವಲಿದ್ದಾನೆ ಎಂದು ತಿಳಿ ಹೇಳಿದರು. ಆ ಕುರಿಯ ಪ್ರಾಣ ಉಳಿಸಿ ಮನುಷ್ಯನ ಅಹಂಕಾರವನ್ನು ಬಲಿಕೊಡಬೇಕೇ ಹೊರತು ಮೂಕ ಪ್ರಾಣಿಗಳಲ್ಲ ಎಂದು ಜಗತ್ತಿಗೆ ಸಾರಿದರು. ಕಲ್ಯಾಣದ ಬೀದಿಗಳಲ್ಲಿ ಒಮ್ಮೆ ಸಂಭ್ರಮದ ವಾತಾವರಣವಿತ್ತು. ರಾಜ ಬಿಜ್ಜಳನ ಸಮ್ಮುಖದಲ್ಲಿ ಎತ್ತುಗಳ ಓಟದ ಸ್ಪರ್ಧೆ ಏರ್ಪಾಡಾಗಿತ್ತು. ಬಲಿಷ್ಠವಾದ ಎತ್ತುಗಳು ಸಾಲಾಗಿ ನಿಂತಿದ್ದವು. ಅಷ್ಟರಲ್ಲಿ ಒಬ್ಬ ಪುಟ್ಟ ಬಾಲಕ ಅಳುತ್ತಾ ನಿಂತಿರುವುದನ್ನು ರಾಜ ಗಮನಿಸಿ, ಏಕೆ ಅಳುತ್ತಿರುವೆ ಮಗು ಎಂದು ಕೇಳಿದನು. ಬಾಲಕ ಬಿಕ್ಕಳಿಸುತ್ತಾ, ನನ್ನ ಎತ್ತನ್ನು ಸ್ಪರ್ಧೆಗೆ ಸೇರಿಸಿಕೊಳ್ಳುತ್ತಿಲ್ಲ ಎಂದನು. ರಾಜ ಕೆಳಗೆ ನೋಡಿದಾಗ ಅಲ್ಲಿರುವುದು ಮಣ್ಣಿನ ಆಟದ ಎತ್ತು. ರಾಜ ನಗುತ್ತಾ, ಮಗು, ಇದು ಮಣ್ಣಿನ ಗೊಂಬೆ, ಸಾಕ್ಷಾತ್ ಶಿವನು ಬಂದರೂ ಇದನ್ನು ಓಡಿಸಲು ಸಾಧ್ಯವಿಲ್ಲ ಎಂದನು.
ಆಗ ಅಲ್ಲಿಗೆ ಬಂದ ಬಸವಣ್ಣನವರು ಶಿವನಿಗ ಅಸಾಧ್ಯವಾದುದು ಯಾವುದೂ ಇಲ್ಲ ಎನ್ನುತ್ತಾ ಆ ಮಣ್ಣಿನ ಎತ್ತನ್ನು ಸ್ಪರ್ಶಿಸಿದರು. ಪವಾಡವೆಂಬಂತೆ ಸ್ಪರ್ಧೆ ಆರಂಭವಾದಾಗ ಆ ಮಣ್ಣಿನ ಎತ್ತು ಗಾಳಿಯ ವೇಗದಲ್ಲಿ ಓಡಿ ಎಲ್ಲ ಬಲಿಷ್ಠ ಎತ್ತುಗಳನ್ನು ಹಿಂದಿಕ್ಕಿ ಗೆತ್ತು. ಬಸವಣ್ಣನವರು ಆ ಮಗುವಿನ ಮುಗ್ಧ ಭಕ್ತಿಗೆ ಜಯ ತಂದುಕೊಟ್ಟರು. ಬಸವಣ್ಣನವರು ಕೇವಲ ಮಂತ್ರಿಯಲ್ಲ, ಅವರು ದೀನದಲಿತರ ಬಂಧುವಾಗಿದ್ದರು. ಒಮ್ಮೆ ಅವರು ಅಸ್ಪೃಶ್ಯರು ವಾಸಿಸುವ ಕೇರಿಗೆ ಹೋದಾಗ ಅಲ್ಲಿನ ಜನರು, ಸ್ವಾಮಿ, ನೀವು ದೇವರ ಮನುಷ್ಯರು, ಈ ನರಕಕ್ಕೆ ಏಕೆ ಬಂದಿರಿ ಎಂದು ಕೇಳಿದರು. ಅದಕ್ಕೆ ಬಸವಣ್ಣನವರು, ನಾವೆಲ್ಲರೂ ಶಿವನ ಮಕ್ಕಳು, ಇಲ್ಲಿ ಯಾರೂ ಅಸ್ಪೃಶ್ಯರಲ್ಲ ಎಂದು ಹೇಳಿ ಅವರಿಗೆ ಇಷ್ಟಲಿಂಗ ನೀಡಿ ಶರಣರಾಗಿ ಮಾಡಿಕೊಂಡರು. ಮತ್ತೊಂದು ದಿನ ಶರಣ ನಾಗದೇವ ಎಂಬ ದಲಿತ ಭಕ್ತನ ಮನೆಯಲ್ಲಿ ಬಸವಣ್ಣನವರು ಪ್ರೀತಿಯಿಂದ ಊಟ ಮಾಡಿದರು. ಇದನ್ನು ಕಂಡು ಕೆರಳಿದ ಸಂಪ್ರದಾಯವಾದಿ ಬ್ರಾಹ್ಮಣರು ರಾಜ ಬಿಜ್ಜಳನಿಗೆ ದೂರು ನೀಡಿದರು. ಬಸವಣ್ಣ ಅಸ್ಪೃಶ್ಯನ ಮನೆಯಲ್ಲಿ ಉಣ್ಣುವ ಮೂಲಕ ಧರ್ಮಕ್ಕೆ ದ್ರೋಹ ಎಸೆದಿದ್ದಾರೆ, ಅವರಿಗೆ ಶಿಕ್ಷೆಯಾಗಲಿ ಎಂದರು. ಆಗ ನಾಗದೇವ ರಾಜನ ಮುಂದೆ ಬಂದು, ಮಹಾರಾಜರೇ, ಶಿಕ್ಷೆ ನೀಡಬೇಕಿದ್ದರೆ ನನಗೆ ನೀಡಿ, ಬಸವಣ್ಣನವರಲ್ಲ ಎಂದನು. ಬಸವಣ್ಣನವರು ವಾದಿಸುತ್ತಾ, ಶಿವನು ನೆಲೆಸಿರುವ ಶರಣ ಕೆಡುವನೇ ಎಂದು ಪ್ರಶ್ನಿಸಿದರು. ಆಗ ಮಂತ್ರಿ ಮಂಚಣ್ಣ, ಹಾಗಾದರೆ ಒಬ್ಬ ಶರಣ ಬ್ರಾಹ್ಮಣನಿಗಿಂತ ಶ್ರೇಷ್ಠನೇ? ಇವನ ನರಗಳಲ್ಲಿ ರಕ್ತದ ಬದಲು ಹಾಲು ಹರಿಯುತ್ತದೆಯೇ ಎಂದು ವ್ಯಂಗ್ಯ ಮಾಡಿದನು. ಬಸವಣ್ಣನವರು ತಮ್ಮ ಕತ್ತಿಯಿಂದ ನಾಗದೇವನ ಬೆರಳನ್ನು ಮೆಲ್ಲಗೆ ಚುಚ್ಚಿದರು. ಎಲ್ಲರ ಕಣ್ಣು ಕುಕ್ಕುವಂತೆ ಆ ಬೆರಳಿನಿಂದ ರಕ್ತದ ಬದಲಾಗಿ ಬಿಳಿ ಹಾಲು ಹರಿಯಿತು. ಇದನ್ನು ಕಂಡ ಬಿಜ್ಜಳ ಮಹಾರಾಜ ಮತ್ತು ಮಂತ್ರಿಗಳು ಬಸವಣ್ಣನವರ ಪಾದಕ್ಕೆ ಬಿದ್ದರು. ಬಸವಣ್ಣನವರ ಭಕ್ತಿಯನ್ನು ಪರೀಕ್ಷಿಸಲು ಸಾಕ್ಷಾತ್ ಶಿವನ ಅವತಾರವೆನ್ನಲಾದ ಅಲ್ಲಮ ಪ್ರಭುಗಳು ಮತ್ತು ಸಿದ್ಧರಾಮ ಶಿವಯೋಗಿಗಳು ಕಲ್ಯಾಣಕ್ಕೆ ಬಂದರು. ಬಸವಣ್ಣನವರು ಪ್ರೀತಿಯಿಂದ ಸ್ವಾಗತಿಸಿ, ನಿಮಗೆ ಏನು ಬೇಕು ಮಹಾಸ್ವಾಮಿ ಎಂದು ಕೇಳಿದರು. ಅಲ್ಲಮರು, ನನಗೆ ವಿಪರೀತ ಹಸಿವಾಗಿದೆ, ಊಟ ಹಾಕು ಎಂದರು. ಬಸವಣ್ಣನವರು ಬಡಿಸಿದಷ್ಟು ಅಲ್ಲಮರು ತಿನ್ನುತ್ತಲೇ ಇದ್ದರು. ಮನೆಯಲ್ಲಿದ್ದ ಎಲ್ಲಾ ಧಾನ್ಯಗಳು ಖಾಲಿಯಾದವು. ಕಲ್ಯಾಣದ ಜನರೆಲ್ಲರೂ ತಂದ ಅನ್ನವೆಲ್ಲವನ್ನು ಅಲ್ಲಮರು ಕ್ಷಣಾರ್ಧದಲ್ಲಿ ತಿಂದರು. ಆದರೂ ಅವರ ಹಸಿವು ನೀಗಲಿಲ್ಲ. ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಖಾಲಿಯಾದವು. ಆಗ ಬಸವಣ್ಣನವರಿಗೆ ಅರಿವಾಯಿತು, ಜಗತ್ತನ್ನೇ ಸಲಹುವ ದೇವರಿಗೆ ನಾನು ಅನ್ನ ಹಾಕುವೆನೆಂದು ಅಹಂಕಾರಪಟ್ಟೆನಲ್ಲ ಎಂದು ಮರುಗಿದರು. ಅವರು ಅಲ್ಲಮರ ಮುಂದೆ ಸಾಷ್ಟಾಂಗ ನಮಸ್ಕರಿಸಿ, ತಂದೆಯೇ, ನನ್ನ ಸಂಪತ್ತು ಖಾಲಿಯಾಗಿದೆ, ಈಗ ನನ್ನ ಪ್ರಾಣವನ್ನೇ ಅರ್ಪಿಸುತ್ತಿದ್ದೇನೆ, ಸ್ವೀಕರಿಸು ಎಂದರು. ಬಸವಣ್ಣನವರ ಅಹಂಶೂನ್ಯತೆಯನ್ನು ಕಂಡು ಅಲ್ಲಮರು ತೃಪ್ತರಾಗಿ, ಬಸವ, ನಿನ್ನ ಭಕ್ತಿ ಮೆಚ್ಚಿದೆ, ನೀನು ನಿಜವಾದ ಜ್ಞಾನದ ಬೆಳಕನ್ನು ಕಂಡುಕೊಂಡೆಯೇ ಎಂದು ಹರಸಿದರು. ಈ ಎಲ್ಲ ಘಟನೆಗಳ ನಂತರ ಬಸವಣ್ಣನವರು ಅನುಭವ ಮಂಟಪವನ್ನು ಭದ್ರಪಡಿಸಿದರು. ಅಲ್ಲಿ ಅಸ್ಪೃಶ್ಯರು, ಮಹಿಳೆಯರು ಮತ್ತು ಶ್ರಮಜೀವಿಗಳು ಸಮಾನವಾಗಿ ಕುಳಿತು ಚರ್ಚಿಸುತ್ತಿದ್ದರು. ಮನುಷ್ಯನನ್ನು ಅವನ ಹುಟ್ಟಿನಿಂದ ಅಲ್ಲ, ಅವನ ಕಾಯಕ ಮತ್ತು ನಡತೆಯಿಂದ ಅಳೆಯಬೇಕು ಎಂದು ಸಾರಿದರು. ದಯವೇ ಧರ್ಮದ ಮೂಲವಯ್ಯ ಎಂಬ ಮಂತ್ರದೊಂದಿಗೆ ಕಲ್ಯಾಣವು ಜ್ಞಾನದ ಕೇಂದ್ರವಾಯಿತು. ಬಸವಣ್ಣನವರ ಅತಿದೊಡ್ಡ ಕೊಡುಗೆ ಅನುಭವ ಮಂಟಪ. ಇದು ಪ್ರಪಂಚದ ಮೊದಲ ಸಂಸತ್ತು. ಇಲ್ಲಿ ಮೇಲು ಕೀಳು ಎನ್ನದೆ ಪ್ರತಿಯೊಬ್ಬರಿಗೂ ಮಾತನಾಡಲು ಅವಕಾಶವಿತ್ತು. ಶರಣರು ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ಹಂಚಿಕೊಳ್ಳುತ್ತಿದ್ದರು. ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತ ನೀಡಿದರು. ಅಂದರೆ ಯಾವುದೇ ಕೆಲಸ ಕೀಳಲ್ಲ, ಪ್ರಾಮಾಣಿಕವಾಗಿ ಮಾಡುವ ಕಾಯಕವೇ ದೇವರು. ಚಮ್ಮಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ನುಲಿಚಂದಯ್ಯನಂತಹ ಸಾಮಾನ್ಯ ಶ್ರಮಜೀವಿಗಳಿಗೆ ಬಸವಣ್ಣ ಗೌರವ ತಂದುಕೊಟ್ಟರು. ಇವರು ಧರಿಸುವ ಲಿಂಗವು ಜಗತ್ತಿನ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ನೀಡಿತ್ತು. ಬಸವಣ್ಣನವರ ಕ್ರಾಂತಿ ಪರಾಕಾಷ್ಠೆ ತಲುಪಿದ್ದು ಒಂದು ಅಂತರ್ಜಾತಿ ವಿವಾಹನ ಮೂಲಕ. ಬ್ರಾಹ್ಮಣ ಕುಲದ ಮಧುವರಸನ ಮಗಳು ಮಲ್ಲಿಸಿಗೆ ಮತ್ತು ದಲಿತ ಕುಲದ ಹರಳಯ್ಯನ ಮಗನು ಶೀಲವಂತನ ವಿವಾಹವನ್ನು ಬಸವಣ್ಣ ಪ್ರೋತ್ಸಾಹಿಸಿದರು. ಇದು ಅಂದಿನ ಸಂಪ್ರದಾಯವಾದಿಗಳಲ್ಲಿ ಕಿಚ್ಚು ಹಚ್ಚಿತು. ರಾಜ ಬಿಜ್ಜಳನ ಮೇಲೆ ಒತ್ತಡ ಹೇರಿ ಮಧುವರಸ ಮತ್ತು ಹರಳಯ್ಯನಿಗೆ ಕ್ರೂರ ಶಿಕ್ಷೆ ನೀಡುವಂತೆ ಮಾಡಿದರು. ಬಸವಣ್ಣನವರಿಗೆ ಹಿಂಸೆ ತಡೆಯಲಾಗಲಿಲ್ಲ. ರಾಜನು ತನ್ನ ಮಾತು ಕೇಳದಾಗ ಪ್ರಧಾನಮಂತ್ರಿ ಪದವಿಗೆ ರಾಜೀನಾಮೆ ನೀಡಿ ಕಲ್ಯಾಣದಿಂದ ನಿರ್ಗಮಿಸಿದರು. ಅವರು ಮತ್ತೆ ಕುಡಲ ಸಂಗಮಕ್ಕೆ ಮರಳಿದರು. ನಂತರ ದಿನಗಳಲ್ಲಿ ಕಲ್ಯಾಣದಲ್ಲಿ ರಕ್ತಪಾತವಾಯಿತು. ರಾಜ ಬಿಜ್ಜಳ ಕೊಲೆಯಾದನು. ಈ ಸುದ್ದಿ ತಿಳಿದ ಬಸವಣ್ಣ ತೀವ್ರ ನೊಂದರು. ರಾಜ ಬಿಜ್ಜಳನು ಕೊಲೆಯಾದ ನಂತರ ಕಲ್ಯಾಣದಲ್ಲಿ ಅಶಾಂತಿ ಉಂಟಾಯಿತು. ಬಸವಣ್ಣನವರು ಶರಣರಿಗೆ ಹಿಂಸೆ ಮಾಡಬೇಡಿ ಎಂದು ಸಂದೇಶ ಕಳುಹಿಸಿದರು. ಕೊನೆಗೆ ಕುಡಲ ಸಂಗಮದಲ್ಲಿ ಶಿವನ ಧ್ಯಾನ ಮಾಡುತ್ತಾ ನನ್ನ ಕೆಲಸ ಮುಗಿದಿದೆ ಎಂದು ಭಾವಿಸಿ ಅವರು ಕುಡಲ ಸಂಗಮದ ಪವಿತ್ರ ನದಿಗಳ ಸಂಗಮದಲ್ಲಿ ಶಿವನೊಂದಿಗೆ ಲಿಂಗೈಕ್ಯರಾದರು. ಬಸವಣ್ಣನವರು ಇಂದು ಕೇವಲ ಒಂದು ಮತದ ಅಥವಾ ಜಾತಿಯ ನಾಯಕನಲ್ಲ, ಅವರು ಇಡೀ ವಿಶ್ವಕ್ಕೆ ಸಮಾನತೆಯ ದಾರಿ ತೋರಿಸಿದ ಮಹಾಪುರುಷ. ಅವರ ವಚನಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪ.